ಎಸ್ ನೋಡಿ, ಇರಾನ್ನ ಸರ್ವೋಚ್ಚ ನಾಯಕ ಸುಪ್ರೀಂ ಲೀಡರ್ ಆಗಿದ್ದಂತಹ ಖಮೇನಿ ಹತ್ಯೆ ಪ್ಲಾನಿಂಗು ಅಥವಾ ಒಂದು ಸಂಚೇನಿದೆ ನಿಜವಾಗ್ಲೂ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬಾ ರಣರೋಚಕವಾಗಿದೆ. ಹೇಗೆ ಹತ್ಯೆ ಮಾಡಲಾಯಿತು, ಏನಕ್ಕೆ ಮಾಡಿದ್ರು, ಇಷ್ಟೊಂದು ವರ್ಷದಿಂದ ಪ್ಲಾನಿಂಗ್ ಮಾಡ್ಕೊಂಡಿದ್ದಂತಹ ಇಸ್ರೇಲ್ ಹೇಗೆ ಇವರನ್ನ ಖತಮ್ ಮಾಡಿದ್ರು. 6 ತಿಂಗಳ ಹಿಂದೆಯೇ ಖಮೇನಿ ಹತ್ಯೆಗೆ ನಡೆದಿತ್ತು ಸಂಚು. ಆಯತುಲ್ಲಾ ಖಮೇನಿ ಹತ್ಯೆ ಇಸ್ರೇಲ್ ರೋಚಕ ಆಪರೇಷನ್ ಇದು. ಇರಾನ್ ರಾಜಧಾನಿ ಟೆಹರಾನ್ನ ಟ್ರಾಫಿಕ್ ಕ್ಯಾಮೆರಾಗಳೇ ಜಾಮ್ ಆಗಿದೆ. ಖಮೇನಿ ಭೇಟೆಗಾಗಿ ಕ್ಯಾಮೆರಾಗಳನ್ನೇ ಹ್ಯಾಕ್ ಮಾಡಿದಂತಹ ಇಸ್ರೇಲ್ ಖಮೇನಿಯ ಭದ್ರತಾ ಪಡೆಯಲ್ಲಿನ ಇಂಚಿಂಚು ಮಾಹಿತಿ ಕೂಡ ಇಲ್ಲಿ ಸಂಗ್ರಹ ಮಾಡಿಕೊಂಡಿದ್ದಾರೆ. ದಾಳಿಗೂ ಮುನ್ನ ಖಮೇನಿ ಕಚೇರಿಯ ಸುತ್ತಲಿನ ನೆಟ್ವರ್ಕ್ ಜಾಮ್ ಮಾಡಲಾಗಿತ್ತು. ದಾಳಿಯ ಯಾವುದೇ ಸುಳಿವು ಸಿಗದಂತೆ ಮಾಡಿದಂತಹ ಇಸ್ರೇಲ್ 6 ತಿಂಗಳ ಪ್ಲಾನ್ ಕೇವಲ 6 ನಿಮಿಷದಲ್ಲಿ ಖಮೇನಿ ಉಡೀಸ್. ಈ ರೀತಿಯಾಗಿ ಪ್ಲಾನಿಂಗು ಸ್ಕೆಚ್ ಅನ್ನ ಮಾಡಿಕೊಂಡಿದ್ರು. ಬಹಳ ವರ್ಷಗಳಿಂದ ಹೇಗಾದ್ರೂ ಮಾಡಿ ಇರಾನ್ ಸರ್ವೋಚ್ಚ ನಾಯಕ ಖಮೇನಿಯವರ ಹತ್ಯೆ ಮಾಡಬೇಕು ಅಂತ ಹೇಳಿ ಇಸ್ರೇಲ್ ಹಾಗೂ ಅಮೆರಿಕ ಪ್ಲಾನಿಂಗ್ ಅಲ್ಲಿತ್ತು. ಇನ್ನು ಈಗ 6 ತಿಂಗಳ ಹಿಂದೆಯೇ ಹೇಗೆ ಇವರನ್ನ ಖತಮ್ ಮಾಡಬೇಕು, ಹೇಗೆ ಹತ್ಯೆ ಮಾಡಬೇಕು ಅಂತ ಹೇಳಿ ಪ್ಲಾನಿಂಗ್ ಆಗಿತ್ತಂತೆ. ಎಲ್ಲವೂ ಕೂಡ ಸಂಚಾಗಿತ್ತಂತೆ. ಬಹಳ ರಣರೋಚಕ ಕಥೆ ಇದು. 6 ತಿಂಗಳ ಹಿಂದೆಯೇ ಖಮೇನಿಯವರನ್ನ ಹತ್ಯೆ ಮಾಡಬೇಕು ಅಂತ ಹೇಳಿ ಪ್ಲಾನಿಂಗ್ ಮಾಡ್ಕೊಂಡಿದ್ರು. ಆಯತುಲ್ಲಾ ಖಮೇನಿ ಹತ್ಯೆ ಇಸ್ರೇಲ್ ಒಂದು ರೋಚಕ ಆಪರೇಷನ್ ಅನ್ನ ಸ್ಟಾರ್ಟ್ ಮಾಡುತ್ತೆ 6 ತಿಂಗಳ ಹಿಂದೆ. ಅವ್ರು ಎಲ್ಲಿರ್ತಾರೆ, ಯಾವ ಟೈಮಲ್ಲಿ ಎಲ್ಲಿ ಹೋಗ್ತಾರೆ, ಸುತ್ತಮುತ್ತ ಇರುವಂತಹ CCTV ಫುಟೇಜ್ಗಳಿರ್ಬೋದು, ಸುತ್ತಮುತ್ತ ಇರುವಂತಹ ಆ ನೆಟ್ವರ್ಕ್ ಜಾಮ್ ಮಾಡೋದಿರ್ಬೋದು, ಅಥವಾ ಅಲ್ಲಿ ಹ್ಯಾಕ್ ಮಾಡೋದಿರ್ಬೋದು, ಇದೆಲ್ಲವೂ ಕೂಡ ಮಾಡಿದ್ದಾರೆ. ಇರಾನ್ ರಾಜಧಾನಿಯಾಗಿರುವಂತಹ ಟೆಹರಾನ್ನ ಟ್ರಾಫಿಕ್ ಕ್ಯಾಮೆರಾಗಳೇ ಜಾಮ್ ಮಾಡಿದ್ರಂತೆ. ಇದೇ ವಿಚಾರವಾಗಿ ಜಾಮ್ ಮಾಡಿ ಅದಾದ ನಂತರ ಕ್ಯಾಮೆರಾಗಳನ್ನೆಲ್ಲವೂ ಕೂಡ ಹ್ಯಾಕ್ ಮಾಡಿಕೊಂಡಿದ್ರು ಇಸ್ರೇಲ್ ಅವರು. ಖಮೇನಿಯ ಭದ್ರತಾ ಪಡೆಯಲ್ಲಿನ ಇಂಚಿಂಚು ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಿಕೊಂಡಿದ್ದಾರೆ. ಅಲ್ಲಿನ ಭದ್ರತಾ ಪಡೆ ಹೇಗೆ ಕೆಲಸ ಮಾಡ್ತಾ ಇದೆ, ಯಾರೆಲ್ಲ ಇದ್ದಾರೆ, ಎಲ್ಲಿ ಯಾವ ಸಮಯದಲ್ಲಿ ಇರ್ತಾರೆ, ಖಮೇನಿ ಅವರ ಸುತ್ತಮುತ್ತ ಯಾವ ಭದ್ರತಾ ಪಡೆ ಯಾವ ಸಮಯದಲ್ಲಿ ಇರುತ್ತೆ, ಅವರು ಸಿಂಗಲ್ ಆಗಿ ಯಾವಾಗ ಇರ್ತಾರೆ, ಎಲ್ಲವೂ ಕೂಡ ಪ್ಲಾನಿಂಗ್ ಮಾಡಿಕೊಂಡು ಪ್ರತಿಯೊಂದು ಮಾಹಿತಿಯನ್ನ ಪಡೆದು ಅದಾದ ನಂತರ ಈ ಒಂದು ದಾಳಿಗೂ ಮುನ್ನ ಇಷ್ಟೊಂದು ಪ್ಲಾನಿಂಗ್ ಅನ್ನ ಮಾಡಿ ಸಂಚನ್ನ ರೂಪಿಸ್ಕೊಂಡು ಅದಾದ ನಂತರ ಕೇವಲ 6 ನಿಮಿಷದಲ್ಲಿ ಅವರು ಯಾವಾಗ ತಮ್ಮ ನಿವಾಸದಲ್ಲಿದ್ರೋ ಅದೇ ಸಂದರ್ಭದಲ್ಲಿ ದಾಳಿ ಮಾಡಿ ಅವರನ್ನ ಹತ್ಯೆ ಮಾಡಲಾಯಿತು. ಅದರಲ್ಲೂ ಕೂಡ ದಾಳಿಯ ಯಾವುದೇ ಸುಳಿವು ಸಿಗದಂತೆ ಇಸ್ರೇಲ್ ಎಲ್ಲಾ ಪ್ಲಾನಿಂಗ್ ಕೂಡ ಮಾಡಿಕೊಂಡಿತ್ತು. 6 ತಿಂಗಳ ಪ್ಲಾನ್ ಕೇವಲ 6 ನಿಮಿಷದಲ್ಲಿ ಖಮೇನಿ ಉಡೀಸಾಗೋದ್ರು. ಇನ್ನು ಸರ್ವೋಚ್ಚ ನಾಯಕನ ಅಂತಿಮ ವಿದಾಯಕ್ಕೆ ಇರಾನ್ ಸಜ್ಜಾಗ್ತಾ ಇದೆ. ಇತಿಹಾಸ ಮರೆಯದಂತೆ ನಡೆಯಲಿದೆಯಂತೆ ಖಮೇನಿ ಅಂತ್ಯಕ್ರಿಯೆ. ಪವಿತ್ರ ಸ್ಥಳ ಮಶಾದ್ನಲ್ಲಿ ಆಯತುಲ್ಲಾ ಖಮೇನಿ ಅಂತ್ಯಕ್ರಿಯೆ ನಡೆಯುತ್ತೆ. ಮಶಾದ್ನ ಇಮಾಮ್ ರಜಾದಲ್ಲಿ ಖಮೇನಿ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಇಮಾಮ್ ರಜಾದಲ್ಲಿ ನಡೆದಿದ್ದ ಖಮೇನಿ ತಂದೆಯ ಅಂತ್ಯಕ್ರಿಯೆ ಇದೇ ಜಾಗದಲ್ಲಿ ಇದೀಗ ಖಮೇನಿ ಅವರ ಅಂತ್ಯಕ್ರಿಯೆ ಕೂಡ ನಡೆಯುತ್ತೆ. ತಂದೆಯ ಸಮಾಧಿ ಸ್ಥಳದಲ್ಲೇ ನಡೆಯಲಿರುವಂತಹ ಖಮೇನಿ ಅವರ ಅಂತ್ಯಕ್ರಿಯೆ. ಅವರ ಅಂತ್ಯಕ್ರಿಯೆ ಮಾಡಲಿಕ್ಕೆ ಇರಾನ್ನ ಜನ ಈಗ ಸಜ್ಜಾಗಿದ್ದಾರೆ. ತಮ್ಮ ನಾಯಕನನ್ನ ವಿದಾಯ ಮಾಡಲಿಕ್ಕೆ ಇರಾನ್ನ ಜನ ಈಗ ರೆಡಿ ಆಗಿರುವಂಥದ್ದು. ಇತಿಹಾಸವೇ ಮರೆಯದಂತೆ ನಡೆಯುತ್ತೆ ಈ ಒಂದು ಖಮೇನಿ ಅಂತ್ಯಕ್ರಿಯೆ ಅಂತ ಹೇಳಿ ಇಲ್ಲಿನ ಇರಾನ್ನ ಜನ ಹೇಳ್ತಾ ಇರುವಂಥದ್ದು. ತಮ್ಮ ನಾಯಕನ ಪರವಾಗಿ ಯಾವ ಮಟ್ಟಕ್ಕೆ ಅಂತ್ಯಕ್ರಿಯೆ ಮಾಡ್ತೀವಿ ಅಂತಂದ್ರೆ, ಇತಿಹಾಸ ಮರಿಬಾರ್ದು, ಇತಿಹಾಸದ ಪುಟಗಳಲ್ಲಿ ಇದೆಲ್ಲವೂ ಕೂಡ ರಿಜಿಸ್ಟರ್ ಆಗಬೇಕು, ಆ ರೀತಿಯಾಗಿ ಮಾಡ್ತೀವಿ, ಇತಿಹಾಸ ಮರೆಯದಂತೆ ಖಮೇನಿ ಅಂತ್ಯಕ್ರಿಯೆ ಮಾಡ್ತೀವಿ ಅಂತ ಹೇಳಿ ಇಲ್ಲಿನ ಜನ ಮುಂದಾಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಅಲ್ಲಿನ ಪವಿತ್ರ ಸ್ಥಳ ಆಗಿರುವಂತಹ ಮಶಾದ್ನಲ್ಲೇ ಆಯತುಲ್ಲಾ ಖಮೇನಿ ಅವರ ಅಂತ್ಯಕ್ರಿಯೆ ಆಗುತ್ತೆ. ಇದೇ ಜಾಗದಲ್ಲಿ ಅಂದ್ರೆ ಮಶಾದ್ನ ಇಮಾಮ್ ರಜಾದಲ್ಲೇ ಖಮೇನಿ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಇನ್ನು ಇದೇ ಜಾಗದಲ್ಲಿ ಅವರ ತಂದೆ ಆಗಿದ್ದಂತಹ ಖಮೇನಿ ತಂದೆಯ ಅಂತ್ಯಕ್ರಿಯೆ ಕೂಡ ಅಲ್ಲೇ ನಡೆದಿತ್ತು. ಹಾಗಾಗಿ ತಂದೆಯ ಸಮಾಧಿ ಸ್ಥಳದಲ್ಲೇ ಖಮೇನಿ ಅಂತ್ಯಕ್ರಿಯೆ ನಡೆಯುತ್ತೆ. ಹಾಗಾಗಿ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೋತಾ ಇದೆ ಇರಾನ್ ಕೂಡ. ಒಂದು ಕಡೆ ದಾಳಿ ಮಾಡೋದು, ಮತ್ತೊಂದು ಕಡೆ ಅವರ ಅಂತ್ಯಕ್ರಿಯೆಗೆ ಆಯತುಲ್ಲಾ ಖಮೇನಿ ಅವರ ಅಂತ್ಯಕ್ರಿಯೆಗೆ ಎಲ್ಲಾ ತಯಾರಿಗಳನ್ನ ಮಾಡ್ಕೊಳ್ತಾ ಇದೆ. ಈಗಾಗಲೇ ಕಳೆದ 3 ದಿನಗಳಿಂದ ಇರಾನ್ ಕೂಡ ಪ್ರತಿ ದಾಳಿ ಮಾಡ್ತಾ ಇದೆ. ಅದು ಅಮೆರಿಕ ಇರಲಿ, ಇಸ್ರೇಲ್ ಇರಲಿ, ಅಥವಾ ದುಬೈ ಇರಲಿ, ಹೀಗೆ ಬೇರೆ ಬೇರೆ ಪ್ರದೇಶಗಳ ಮೇಲೆ ಈಗಾಗಲೇ ಇರಾನ್ ಕೂಡ ದಾಳಿ ಮಾಡ್ತಾ ಇದೆ. ನಿನ್ನೆ ಅಷ್ಟೇ ಅಮೆರಿಕ ಕೆಲವೊಂದು ಆರ್ಮಿ ಕ್ಯಾಂಪ್ಗಳೇನಿರುತ್ತೆ ಅಂತ ಭಾಗಗಳಲ್ಲಿ ದಾಳಿ ಮಾಡುವ ಮೂಲಕ ಎಲ್ಲವೂ ಕೂಡ ಧ್ವಂಸ ಮಾಡಿದ್ರು. ಅದಾದ ನಂತರ ಅಲ್ಲಿದ್ದಂತಹ ಒಂದು ಫೇಮಸ್ ಜೆಟ್, ಅಂದ್ರೆ ಬಹಳ ಹಳೆಯದು, ತುಂಬಾ ವರ್ಷಗಳ ಹಿಂದೆ ಅಲ್ಲಿ ತಯಾರಾಗಿದ್ದಂತಹ ಒಂದು ಜೆಟ್ ಏನಿದೆ ಅದು ಕೂಡ ಪ್ರಮುಖ ಯುದ್ಧ
ಒಂದು ಅದರಲ್ಲೇ ನಡೆಸ್ತಾ ಇದ್ರು. ಅದು ಕೂಡ ಅಮೆರಿಕಾದವರು ಅದನ್ನೇ ಉಡಿಸ್ ಮಾಡಿಬಿಟ್ರು ಇರಾನ್ ಅವರು ಕೂಡ. ಹಾಗಾಗಿ ಈ ಒಂದು ಯುದ್ಧ ಒಂದು ಕಡೆ ಮುಂದೆ ಹೇಗೆ ಕಂಟಿನ್ಯೂ ಆಗ್ತಾ ಇದೆ. ಈಗಾಗಲೇ ಇಸ್ರೇಲ್ನ ಪ್ರಧಾನಿನೇ ಇರ್ಬೋದು, ನೆತನ್ಯಾಹು, ಅದಾದ ನಂತರ ಡೊನಾಲ್ಡ್ ಟ್ರಂಪ್ ಅವರೇ ಇರ್ಬೋದು, ಎಲ್ಲರೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ನಾವು ಕೂಡ ಸುಮ್ಮನೆ ಕೂರೋದಿಲ್ಲ, ಈ ಒಂದು ವಾರ್ ಅಥವಾ ಈ ಒಂದು ಯುದ್ಧ ಇನ್ನು ಜಾಸ್ತಿ ಮಾಡ್ತೀವಿ ಹೊರತಾಗಿ ಕಡಿಮೆ ಅಂತೂ ಮಾಡೋದಿಲ್ಲ, ತೀವ್ರವಾಗುತ್ತೆ ಹೊರತಾಗಿ ಕಡಿಮೆ ಅಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಒಂದು ಕಡೆ ಅವರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇರಾನ್ನ ಜನ ದಾಳಿ ಮಾಡೋದರ ಜೊತೆಗೆ ತಮ್ಮ ನಾಯಕನ ಅಂತ್ಯಕ್ರಿಯೆಗೆ ಏನೆಲ್ಲ ಸಿದ್ಧತೆಗಳು ಬೇಕೋ ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ.